Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ರಾಜ್ಯ ರಾಜಕಾರಣದಲ್ಲಿ ಪೆನ್ ಡ್ರೈವ್ ಫೈಟ್ ದಿನದಿನಕ್ಕೂ ತಾರಕಕ್ಕೇರ್ತಾ ಇದೆ. ವಿದೇಶದಲ್ಲಿರುವಂತಹ ಪ್ರಜ್ವಲ್ ಪತ್ತೆಗೆ ಎಸ್ಐಟಿ ಸಿಬಿಐ ಮೂಲಕ ಬಲೆ ಬೀಸಿದರೆ ಇತ್ತ ಮಾಜಿ ಸಿಎಂ ಕುಮಾರಸ್ವಾಮಿ ಬಿಜೆಪಿ ನಾಯಕರು ಡಿಸಿಎಂ ಡಿಕೆ ಹಾಗೂ ಸರ್ಕಾರದ ವಿರುದ್ಧ ಹೊಸ ಆರೋಪದ ಬಾಂಬ್ಗಳನ್ನೇ ಸಿಡಿಸಿದ್ದಾರೆ. ಹೀಗಾಗಿ ಈ ಪ್ರಕರಣ ಬೇರೆ ದಿಕ್ಕಿಗೆ ಹೊರಳಿದೆ. ಪೆನ್ ಡ್ರೈವ್ನ ಸೂತ್ರಧಾರಿ ಕಥಾನಾಯಕರೇ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು. ಇದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅಲ್ಲ, ಸಿದ್ದರಾಮಯ್ಯ ಇನ್ವೆಸ್ಟಿಗೇಷನ್ ಟೀಮ್ ಅಂತ ಒಂದು, ಶಿವಕುಮಾರ್ ಇನ್ವೆಸ್ಟಿಗೇಷನ್ ಟೀಮ್ ಅಂತ ಇನ್ನೊಂದು. ಮಾತಿನ ಸಮರ ನಿಲ್ಲುತ್ತಿಲ್ಲ, ಆರೋಪದ ಸಿಡಿಗುಂಡುಗಳ ಅಬ್ಬರ ಕಡಿಮೆ ಆಗ್ತಿಲ್ಲ. ಒಂದ್ ಕಡೆ ಪೆನ್ ಡ್ರೈವ್ ಪ್ರಕರಣದ ತನಿಖೆ ಜೋರಾಗಿದ್ರೆ, ಮತ್ತೊಂದ್ ಕಡೆ ನಾಯಕರ ನಡುವಿನ ವಾಗ್ಯುದ್ಧದ ಜ್ವಾಲೆ ದಗದಗ ಅಂತಿದೆ. ಬಿಜೆಪಿ ಮುಖಂಡ ಹಾಗೂ ವಕೀಲ ದೇವರಾಜೇಗೌಡ ಸಿಡಿಸಿದ ಒಂದೇ ಒಂದು ಬಾಂಬ್ನಿಂದಾಗಿ ಪ್ರಜ್ವಲ್ ರೇವಣ್ಣ ವಿರುದ್ಧದ ಲೈಂಗಿಕ ದೌರ್ಜನ್ಯ ಪ್ರಕರಣ ಹೊಸ ತಿರುವು ಪಡೆದುಕೊಂಡಿದೆ. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಆದ್ರೆ ಬಿಜೆಪಿ ಮುಖಂಡ ದೇವರಾಜೇಗೌಡ ಹೇಳಿದ್ದು ಏನು ಅಂತೀರಾ? ಅದನ್ನೇ ಇನ್ನೊಮ್ಮೆ ಕೇಳ್ಬಿಡಿ. ಕಥಾನಾಯಕರೇ ಕಾಂಗ್ರೆಸ್ ಸರ್ಕಾರ ಇದು ಅಂದ್ರೆ ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಅವರು. ದೇವರಾಜೇಗೌಡ ಯಾವಾಗ ಡಿಸಿಎಂ ಡಿಕೆಯತ್ತ ಬೊಟ್ಟು ಮಾಡಿದ್ರು, ಜೆಡಿಎಸ್ ಕಾರ್ಯಕರ್ತರ ಆಕ್ರೋಶ ಒಮ್ಮೆಲೆ ಸ್ಫೋಟವಾಯಿತು. ಡಿಸಿಎಂ ಡಿಕೆ ವಿರುದ್ಧ ಹಾಸನ, ಚಿಕ್ಕಬಳ್ಳಾಪುರ, ಮಂಡ್ಯ, ರಾಮನಗರ, ತುಮಕೂರು ಸೇರಿ ಹಲವೆಡೆ ಜೆಡಿಎಸ್ ಕಾರ್ಯಕರ್ತರು ಪ್ರತಿಭಟಿಸಿದ್ರು. ಪೆನ್ ಡ್ರೈವ್ ಬಿಡುಗಡೆ ಹಿಂದೆ ಡಿಸಿಎಂ ಡಿಕೆ ಕೈವಾಡ ಇದೆ ಎಂದು ಆರೋಪಿಸಿದ್ರು. ಇದು ಕೇವಲ ಕಾರ್ಯಕರ್ತರ ಆಕ್ರೋಶ ಮಾತ್ರವಲ್ಲ, ಮಾಜಿ ಸಿಎಂ ಕುಮಾರಸ್ವಾಮಿ ಕೂಡ ಡಿಕೆ ವಿರುದ್ಧ ಕೌಂಟರ್ ಅಟ್ಯಾಕ್ ಮಾಡಿದ್ದಾರೆ. ಎಸ್ಐಟಿ ಅಂದ್ರೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅಲ್ಲ, ಇದು ಸಿದ್ದರಾಮಯ್ಯ ಶಿವಕುಮಾರ ಇನ್ವೆಸ್ಟಿಗೇಷನ್ ಟೀಮ್ ಅಂತ ಹಿಗ್ಗಾಮುಗ್ಗ ಜಾಡಿಸಿದ್ದಾರೆ. ಇದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅಲ್ಲ, ಇದು ಒಂದು ಟೀಮು. ಸಿದ್ದರಾಮಯ್ಯ ಇನ್ವೆಸ್ಟಿಗೇಷನ್ ಟೀಮು ಅಂತ ಒಂದು, ಮತ್ತೊಂದು ಶಿವಕುಮಾರ್ ಇನ್ವೆಸ್ಟಿಗೇಷನ್ ಟೀಮ್ ಅಂತ ಇನ್ನೊಂದು. ಇದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅಲ್ಲ. ಪೆನ್ ಡ್ರೈವ್ನ ಸರ್ಕ್ಯುಲೇಷನ್ ಮಂಡ್ಯದಲ್ಲಿ ಮಾಡಿದ್ದಾರೆ, ಅದು ಪೊಲೀಸ್ ಅಧಿಕಾರಿಗಳನ್ನ ಇಟ್ಕೊಂಡೇ ಮಾಡಿದ್ದಾರೆ. ಪೆನ್ ಡ್ರೈವ್ನ ಸರ್ಕ್ಯುಲೇಷನ್ನು ಪೊಲೀಸ್ ಅಧಿಕಾರಿಗಳನ್ನ ಇಟ್ಕೊಂಡು ಮಾಡಿದ್ರು, ಹೆದರಿಸಿ ಅವರಿಗೆ ಮಾಡಲೇಬೇಕು ಅಂತ. ಎಸ್ಐಟಿ ಆಫೀಸರ್ಗಳು ಈ ಕ್ಷಣದವರೆಗೂ ನಾವು ನೋಡಿದ್ರೆ ಡಿ.ಕೆ. ಶಿವಕುಮಾರ್ನ ಸಿದ್ದರಾಮಯ್ಯನವರ ಏಜೆಂಟ್ಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ. ಪ್ರತಿದಿನ ಹೋಗೋದು, ಅವ್ರ ಡೈರೆಕ್ಷನ್ನ ಏನು ಮಾಡಬೇಕು ಅಂತ ಕೇಳೋದು, ಅದರ ಮೇಲೆ ಇವರ ಮೂವ್ಮೆಂಟ್ಗಳು. ಇತ್ತ ಕುಮಾರಸ್ವಾಮಿ ಬೆಂಬಲವಾಗಿ ನಿಂತಿರುವ ಬಿಜೆಪಿ ನಾಯಕರು ಸಹ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ವಿರುದ್ಧ ಹರಿಹಾಯ್ದಿದ್ದಾರೆ. ಸಿಬಿಐ ತನಿಖೆಗೆ ಒತ್ತಾಯಿಸಿದ್ದಾರೆ. ತ್ರಿಬಲ್ ಎಸ್ ಐ ಟಿ ಪ್ಲಾನ್ ಮಾಡಿದ್ದಾರೆ. ನನಗನ್ಸ್ತೈತೆ ಇದು ಸ್ಕ್ರಿಪ್ಟ್ ರೈಟರ್ ಸುರ್ಜೇವಾಲಾ, ಸ್ಕ್ರಿಪ್ಟ್ ರೈಟರ್ ಚಿತ್ರಕಥೆ, ಇದರ ಡೈರೆಕ್ಷನ್ ಎಲ್ಲ ಸಿದ್ದರಾಮಯ್ಯನವ್ರದ್ದು, ಪ್ರೊಡ್ಯೂಸರ್ ಡಿ.ಕೆ. ಶಿವಕುಮಾರ್. ಮಹಿಳಾ ಸುರಕ್ಷತೆ ವಿಷಯದಲ್ಲಿನ ಇವ್ರ ಸಮಸ್ಯೆ ಇದೆ. ಯಾಕಂದ್ರೆ ಇವರು ವೋಟ್ ಬ್ಯಾಂಕ್ ರಾಜಕಾರಣವನ್ನ ಮಾಡ್ತಾರೆ. ಸಿಬಿಐ ಕೊಟ್ಬಿಟ್ರಲ್ಲ, ಏನ್ ಪ್ರಾಬ್ಲಮ್ ಇದೆ ನಿಮ್ಗೆ? ನಾವು ತನಿಖೆ, ಸಿಬಿಐ ಉತ್ತಮವಾಗಿ ತನಿಖೆ ಮಾಡಿ ರಿಪೋರ್ಟ್ ಕೊಡ್ತದೆ. ಬಿಜೆಪಿ ಜೆಡಿಎಸ್ ಆರೋಪ ಅಲ್ಲಗೆಳೆದ ಪರಮೇಶ್ವರ್ ಎಸ್ಐಟಿಯಂತಹ ಕಾನೂನಾತ್ಮಕ ಸಂಸ್ಥೆ ಮೇಲೆ ಅನುಮಾನ ಪಟ್ಟರೆ ಹೇಗೆಂದು ಪ್ರಶ್ನಿಸಿದ್ದಾರೆ. ಶ್ರೇಯಸ್ ಪಟೇಲ್ ಮಾತನಾಡಿ, ದೇವರಾಜೇಗೌಡ ಮಾಡಿರೋ ಆರೋಪಕ್ಕೆ ದಾಖಲೆ ಬಿಡುಗಡೆ ಮಾಡಲಿ ಅಂತ ಹೇಳಿದ್ರೆ, ಮಂಡ್ಯ ಶಾಸಕ ರವಿಗಣಿಗ ಈ ಪೆನ್ ಡ್ರೈವ್ ಕೇಸ್ ಹಿಂದೆ ಹಾಸನ ಬಿಜೆಪಿ ಮಾಜಿ ಶಾಸಕನ ಕೈವಾಡವಿದೆ ಎಂದಿದ್ದಾರೆ. ಈಗ ಯಾರೇ ಏನೇ ಮಾತಾಡಿದ್ರು ಕೂಡ ಅದು ಅಪ್ರಸ್ತುತ ಆಗ್ತದೆ ಅಂತ ಹೇಳಿ ನನಗನ್ಸುತ್ತೆ. ಆದ್ದರಿಂದ ಅವರು ಸ್ವಲ್ಪ SIT ಮೇಲೆ ಸ್ವಲ್ಪ ವಿಶ್ವಾಸ ಇಡ್ಲಿ. ನನ್ನ ಮೇಲೆ ಯಾವುದು ಸ್ಕೈ ಬರ್ಡ್ ಹೋಟೆಲ್ ಮೇಲೆ ಹೇಳಿದ್ದಾರೆ, ಅಲ್ಲಿ ನಾನೇನಾದ್ರು ಹೋಗಿ ಭೇಟಿ ಮಾಡಿದ್ರೆ ಅದಕ್ಕೆ ಏನಾದ್ರು CCTV ಫುಟೇಜ್ ಇದ್ರೆ ಬಿಡ್ಲಿ, ಯಾವುದು ಅದೇನೋ ಪೆನ್ ಡ್ರೈವ್ ಅದೇನೋ ಅಲ್ಲೆಲ್ಲೋ ಬೆಂಗಳೂರಿಗೆ ಅನ್ಸಿದ್ವಿ, ಅದ್ರ ಬಗ್ಗೆ ಇದ್ರ ಮಾಹಿತಿ ಬಿಡ್ಲಿ. ತನಿಖೆನ ದಿಕ್ಸಪ್ಸುವಂತ ಕೆಲಸ ಮಾಡ್ತಾ ಇದ್ದಾರೆ ಈ ದೇವರಾಜೇಗೌಡ ಅವರು. ಒಂದು ತಿಂಗಳಿಂದ ದೇವರಾಜೇಗೌಡನ ಎಲ್ಲಾ ರೀತಿಯ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.